ಮೂಡಲ ಬಾಗಿಲಿನ ಮುಳಬಾಲ್ ತಾಲೂಕಿನ ತಾಯ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಟಿ ಅಗ್ರ ಮತ್ತು ಆಚಂಬಲ್ಲಿ ಗ್ರಾಮದಲ್ಲಿ ಇವತ್ತು 8ನೇ ವರ್ಷದ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಅಂದರೆ ಈಗಾಗಲೇ ನಾನು ಮುಳಬಾಗಿಲಲ್ಲಿ ವಿಠಲನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ವೈಕುಂಠ ಏಕಾದಶಿ ಒಳ್ಳೆಯ ದೊಡ್ಡ ದೇವಸ್ಥಾನ. 2 ದೇವಸ್ಥಾನಗಳು ಗೋವಿಂದರಾಜ ಸ್ವಾಮಿ ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ವಿಠಲನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ವಿಜೃಂಭಣೆ ಮಾಡಿದರು. ಆದರೆ ಸಹ ಇವತ್ತು ಟಿ ಅಗ್ರಕ್ಕೆ ಮೊನ್ನೆ ಮಂಜು ಫೋನ್ ಮಾಡಿದ್ರು ನಮ್ಮ ರಾಜವ್ರ ಮುಖಾಂತರ. ನಾವು ಯಾವತ್ತೂ ಬಂದಿಲ್ಲ, ಮೊದಲನೇ ಸಲ ಬಂದಿರೋದು. ಇದಕ್ಕೆ ನಮಗೊಂಥರ ಗುರುಗಳಿದ್ದಂಗೆ ನಮ್ಮ ಡಾಕ್ಟರ್ ರಮೇಶ್. ಎಲ್ಲ ರಾಜಕೀಯ ರಂಗದಲ್ಲಿ ನಮ್ಮ ಗುರುಗಳವರು ಡಾಕ್ಟರ್ ರಮೇಶ್ ಅಂತ. ಮತ್ತು ಅದ್ರ ಜೊತೆಗೆ ವೆಂಕಟಪತಿ ಮತ್ತು ಭಾಸ್ಕರು ಮತ್ತು ಸತ್ಯಣ್ಣ ಮತ್ತು ಪಿ ಡಿ ಒ ಇರ್ಬೋದು, ವೆಂಕಟರಾಮ್ ಇವರೆಲ್ಲ ಕೂಡ ನನ್ನ ನರಸಿಂಹಣ್ಣೆಲ್ಲ ನಾವೆಲ್ಲ ಕೂಡ ಆತ್ಮೀಯಾಗಿ ಅವ್ರನ್ನ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ 2 ಗ್ರಾಮದಲ್ಲಿ ಭಾಳ ವಿಶೇಷ ಅಂದರೆ ಚಿಕ್ಕ ದೇವಸ್ಥಾನದ ಹಳೆಯ ದೇವಸ್ಥಾನ ಆದರೂ ಕೂಡ ನಿಜವಾಗ್ಲೂ ನಾವೆಲ್ಲಿ ಕಂಡಿಲ್ಲ. ಅಂಥ ವಿಜೃಂಭಣೆಯಿಂದ ಈ 2 ಗ್ರಾಮಗಳು ಎಲ್ಲ ಸುತ್ತಮುತ್ತಲ ಜಾಗಗಳೆಲ್ಲ ಸೇರಿ ಒಳ್ಳೆ ಭಾಳ ಅದ್ದೂರಿಯಂಗೆ ಮಾಡಿದ್ದಾರೆ. ನಾನು ಭಾಳ ಸಂತೋಷ ಆಯಿತು. ಇಲ್ಲೇ ನಮ್ಮ ತಿರುಪತಿ ಇಲ್ಲೇ ಕಾಣಿಸ್ದಂಗೆ ಆಯಿತು. ವೆಂಕಟರಮಣ ಸ್ವಾಮಿ ಇವತ್ತು ಏಕಾದಶಿ, ನಾಳೆ ದ್ವಾದಶಿ, ನಾಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ತಿರುಪತಿಯಲ್ಲಿ ನಾಳೆ ಇರ್ತದೆ. ಆದರೆ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಎಲ್ಲೆಲ್ಲಿ ಸುಮಾರು ಒಂದು 10 ಜಾಗದಲ್ಲಿ ವೈಕುಂಠ ಏಕಾದಶಿ ನಡೀತಾ. ಮೊದಲು ಒಂದೇ ಜಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾತ್ರ ನಡೀತಾ ಇತ್ತು. ಈಗ ಸುಮಾರು 10 ವರ್ಷದಿಂದ ಕನಿಷ್ಠ ಪಕ್ಷ ಒಂದು 10-15 ಜಾಗದಲ್ಲಿ ಮುಳಬಾಗಿಲು ತಾಲೂಕಲ್ಲಿ ವೈಕುಂಠ ಏಕಾದಶಿ ನಡೀತದೆ. ಎಲ್ಲೆಲ್ಲಿ ವೈಕುಂಠ ಏಕಾದಶಿ ಬಂದಿರ್ತದೆ ಭಕ್ತಾದಿಗಳು, ಅದಕ್ಕೆ ಎಲ್ಲ ಸಹಕರಿಸತಕ್ಕಂಥ, ಎಲ್ಲ ಕಷ್ಟಪಟ್ಟು ಎಲ್ಲ ದುಡಿದು ಆ ದೇವಸ್ಥಾನ ಅಭಿವೃದ್ಧಿ ಮಾಡ್ತಕ್ಕಂಥ ಎಲ್ಲರೂ ಕೂಡ ಭಗವಂತ ಏನು ಇದು ದೇವರು ಏನಪ್ಪ ಚನ್ನಕೇಶ್ವರ ಸ್ವಾಮಿ, ಶ್ರೀದೇವಿ ಭೂದೇವಿ ಚನ್ನಕೇಶ್ವರ ಸ್ವಾಮಿ ಸಮೇತ ಇವತ್ತು ಏಕಾದಶಿ ಮಾಡ್ತಾರೆ. ನಮ್ಮ ಬೈಪಲ್ಲಿ ಹತ್ರ ಕೂಡ ಮೈಲಾಪುರದ ಹತ್ರ ಕೂಡ ಇದೆ, ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಮೈಲಾಪುರ ಹತ್ರ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಕೂಡ ಹೋಗ್ತೀವಿ ನಾವು. ಆದರೆ ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟರು ಕೂಡ ಇಟ್ಟು ಚಿಕ್ಕದಾಗಿ ಹಳೆ ದೇವಸ್ಥಾನದಲ್ಲಿ ಭಾಳ ವಿಜೃಂಭಣೆಯನ್ನು ಮಾಡಿದ್ದಾರೆ. ಏನೇನು ಇಲ್ಲಿ ಇದಕ್ಕೆ ನಮ್ಮ ಪ್ರಕಾಶ್ ಇರ್ಬೋದು, ಮಂಜು ಇರ್ಬೋದು, ಭಾಸ್ಕರ್ ಇರ್ಬೋದು, ನೀವೆಲ್ಲ ಕೂಡ ಎಲ್ಲ ಗ್ರಾಮಗಳು ಒಟ್ಟಿಗೆ ನೀವು ರಾಜಕೀಯವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಭಾಳ ಅದ್ದೂರಿಯಿಂದ ಮಾಡಿದ್ದೀರಿ. ಏನಿವತ್ತು ಈ ದೇವಸ್ಥಾನಕ್ಕೆ ಎಲ್ಲ ಬಂದಿರ್ತಕ್ಕಂಥ ಭಕ್ತಾದಿಗಳು ಆ ಭಗವಂತ ಒಳ್ಳೇದು ಮಾಡಿಸಿ ಎಲ್ರಿಗೂ ಒಳ್ಳೆ ಶಕ್ತಿ, ಒಳ್ಳೆ ಬುದ್ಧಿಯನ್ನು ಕೊಟ್ಟು ದೇವಸ್ಥಾನ ಭಾಳ ಚೆನ್ನಾಗಿ ಕಟ್ಟಿ ಅದ್ದೂರಿಗೆ ಮಾಡಬೇಕು ಅಂತ ಆ ದೇವರು ಪ್ರಾರ್ಥಿಸ್ಕೊಳ್ತಾ ನಿಮ್ಮೆಲ್ಲರಿಗೂ ಆ ಶಕ್ತಿಯನ್ನು ಕೊಳ್ಳಿ. ನಿಮ್ಗೆಲ್ಲ ಕೂಡ ಭಗವಂತ ನಿಮ್ಮ ತಂದೆ ತಾಯಿ ಆ ಮಕ್ಕಳಿಗೂ ಎಲ್ಲ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಆರೋಗ್ಯ ಎಲ್ಲ ಕೊಳ್ಳಿ ಬಾಯಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.